ಅಂತೇಳಿ ಸುಮಾರು 60 ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತೇಳಿ 2 ಏತ ನೀರಾವರಿನ ಮಾಡಿಸಿದ್ವಿ. ಒಂದು ವೀರಭದ್ರ ಏತ ನೀರಾವರಿ ಅಂತ ಹೇಳಿ ಮಾಡಿಸಿದ್ವಿ. ಅದು ಸುಮಾರು 544 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದೇ ಈ ವೀರಭದ್ರ ಏತ ನೀರಾವರಿ 544 ಕೋಟಿ ರೂಪಾಯಿ ಕೆಲಸ ಏನಿದ್ರೆ ರಾಮದುರ್ಗ ತಾಲೂಕಿಂದ 30 ಹಳ್ಳಿ ಮತ್ತು ಮುಧೋಳ ತಾಲೂಕಿನ 4 ಹಳ್ಳಿ, ಒಟ್ಟು 34 ಹಳ್ಳಿಗೆ ರೈತರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ನಾವು ಅದನ್ನು ಮಾಡಿದ್ವಿ. ಇದನ್ನು 2015ರೊಳಗೆ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ವಿ. 15ರೊಳಗೆ ಗೌರ್ಮೆಂಟ್ ಆರ್ಡರ್ ಆಯಿತು. ಪ್ರಾರಂಭ ಮಾಡಿದ್ದಂದ್ರೆ 2017ಕ್ಕೆ ಪ್ರಾರಂಭಿಸಿದ್ರು. ಮೊದಲನೇ ಹಂತ ಹಂತಕ್ಕೆ 378 ಕೋಟಿ ರೂಪಾಯಿ ಟೆಂಡರ್ ಅಮೌಂಟ್ ಇಟ್ಟಿದ್ವಿ. 378 ಕೋಟಿ ರೂಪಾಯಿ 2017ಕ್ಕೆ ಕೆಲಸ ಶುರು ಮಾಡಿದ್ವಿ. 2019ಕ್ಕೆ ಮುಗಿಸ್ಬೇಕಾಯ್ತು. 24 ತಿಂಗಳೊಳಗೆ ಕೆಲಸ ಮುಗಿಸ್ಬೇಕು ಅಂತ ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ಕೆಲಸ ಮಾಡಲಿಲ್ಲ, ಕಾಂಟ್ರಾಕ್ಟ್ ಗೊತ್ತಾಯ್ತಾ. ಹಾಗಾಗಿ ಕೆಲಸ ಸ್ಟಾಪ್ ಆಯಿತು. ಕೊನೆಗೆ ಯಾವ ಸ್ಟೇಜ್ ಬಂದ್ವಿ ಅಂತಂದ್ರೆ ಎಷ್ಟೇ ಹೇಳಿದ್ರು ಅವ್ರು ಮಾಡಲಿಲ್ಲ. ಕೊನೆಗೆ ಈಗ ಯಾವಾಗ ಕೆಲಸ ಮಾಡಿದ್ದ ನಮ್ಮನ್ನ ಅದೇ ಗೊತ್ತಾಯ್ತು. ನಾನು 25/7/24 ಸಭೆಯಲ್ಲಿ ದಿನಾಂಕ 30/12/25 ಒಳಗೆ ವೀರಭದ್ರ ಏತ ನೀರಾವರಿ ಎಲ್ಲ ಕಾಮಗಾರಿ ಮುಕ್ತಾಯಗೊಳಿಸುವ ಷರತ್ತಿಗೆ ಒಳಪಟ್ಟು 24ನೇ ತಾರೀಕು ನಾನು 25/7 ಕೊಟ್ಟಿದ್ದೀವಿ. ಎಲ್ಲ ನಿಮಗೂ ಕೊಡ್ತೀನಿ, ಅವರು ರೈತರು ಕೊಟ್ಬಿಟ್ಟು ಬಂದಾರೆ, ಅವ್ರಿಗೂ ಕೊಟ್ಬಿಟ್ಟು ಒಳಗೆ ಒಳಪಟ್ಟು 24 ಅದೇ ಗುತ್ತಿಗೆದಾರಿಗೆ ಕೇಳ್ಕೊಂಡ್ರು, ನಾವು ಕೆಲಸ ಶುರು ಮಾಡ್ತೀವಿ ಈಗ ದಯವಿಟ್ಟು ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ನಾವು DRN ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಅವ್ರಿಗೆ ಹುಬ್ಬಳ್ಳಿಯವ್ರಿಗೆ 31 ಅಂದರೆ ಈಗ 24 ಗಂಟೆ 24 ತಿಂಗಳು ತಾನೆ. ಅವ್ರ ಗುತ್ತೇದಾರರು 31/12/25 ಈಗಾಗಲೇ 26 ಐತೆ, ಹೋಗ್ತದೆ ಡಿಸೆಂಬರ್ ಒಳಗೆ ಮುಗಿಸ್ತೀವಿ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟು ಆರ್ಡರ್ ಮಾಡೋದು. ನಾವು ಆಯ್ತಪ್ಪ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ವಿ. ಆದರೂ ಕೂಡ ಅವರು ಕೆಲಸ ಶುರು ಮಾಡಲಿಲ್ಲ. ಹಾಗಾಗಿ 31 ಒಳಗಾಗಿ ಕಾಮಗಾರಿ ಮುಕ್ತಾಯಗೊಳಿಸುವ ಮುಚ್ಚಳಿಕೆ ಪತ್ರ ನೀಡಿದರೂ ಸಹ ಕಾಮಗಾರಿಯನ್ನು ನಿರ್ವಹಿಸಿ ಗುತ್ತಿಗೆದಾರರು ವಿಳಂಬ ಧೋರಣೆ ತೋರಿರುವುದರಿಂದ ಸದರಿ ಗುತ್ತಿಗೆಯನ್ನು ಗುತ್ತಿಗೆದಾರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಮೇಲೆ ಮೊಟಕುಗೊಳಿಸುವಂತೆ ಪ್ರಸ್ತಾವವನ್ನು ಮುಖ್ಯ ಇಂಜಿನಿಯರು ಅವರು ಪ್ರಸ್ತಾವನೆ ಸಲ್ಲಿಸಿದರು. 5/7/24 ಪ್ರಸ್ತಾವನೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಕಚೇರಿಯಲ್ಲಿ ಬೆಂಗಳೂರಿಗೆ ಸಲ್ಲಿಸಾಯಿತು. ಕೊನೆಗೆ ಎಲ್ಲ ಎಲ್ಲಿಗೆ ಕ್ಯಾನ್ಸಲ್ ಮಾಡಿದ್ದೀವಿ. 10/12/25 ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಬೆಳಗಾವಿ ಜಿಲ್ಲಾ ಮಾನ್ಯ ಶಾಸಕರು ಇವರ ಉಪಸ್ಥಿತಿಯಲ್ಲಿ ಸಮಿತಿ ಕೊಠಡಿ ಸಂಖ್ಯೆ 511 ಸುವರ್ಣ ಸೌಧ ಬೆಳಗಾವಿಯಲ್ಲಿ ಶ್ರೀ ಸಿದ್ದರಾಮಯ್ಯ ಸನ್ಮಾನ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ನಡವಳಿಕೆ ನಿಯಮದಂತೆ ಮಾನ್ಯ ಮುಖ್ಯಮಂತ್ರಿಗಳು ವೀರಭದ್ರ ಏತ ನೀರಾವರಿ ಯೋಜನೆಗಳ ಹೆಡ್ವಾಲ್ ಕಾಮಗಾರಿಯನ್ನು ಪ್ರಸಕ್ತ ಗುತ್ತಿಗೆದಾರರಿಂದ ತೆಗೆದು ಬೇರೆ ಗುತ್ತಿಗೆದಾರರಿಗೆ ಟೆಂಡರ್ ಕರೆಯಲು ಸೂಚನೆ ನೀಡುತ್ತಾರೆ ಅಂತ ಕ್ಯಾನ್ಸಲ್ ಮಾಡಿದ್ರು. ನಾವು ಟ್ರೈನ್ ಕೊಡದೇ ಇದ್ರೆ ಅವ್ರು ಕೋರ್ಟ್ಗೆ ಸ್ಟೇ ತರ್ತಾ ಇದ್ರು, ಕೆಲಸನೇ ಆಗ್ತಾ ಇರಲಿಲ್ಲ. ಅವ್ರು ಹೇಳ್ದ ನಾವು ಕೇಳಬೇಕಾಯ್ತು. ಆದ್ರಿಂದ ನಾವು ಅವ್ರಿಗೆ 2 ವರ್ಷ ಟೈಮ್ ಕೊಟ್ಟಿದ್ವಿ. ಟೈಮ್ ಕೊಟ್ಟು ಕೂಡ ಮಾಡಲಿಲ್ಲ ಅಂತೇಳಿ ಈಗ ನಮ್ಗೆ ಅದು ಕಾನೂನು ಪ್ರಕಾರ ಕರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ವಿ. ಈಗ 26/3/26 ತಾಂತ್ರಿಕ ಸಲಹಾ ಸಮಿತಿ ಮಂಡಿಸಿ ತಿಳುವಳಿ ಪಡೆಯಲಾಗಿದೆ. ಆಮೇಲೆ ಈಗ ಆಯ್ತಲ್ಲ, ಮೊನ್ನೆ ಆಯ್ತು ಸರ್, ಕ್ಲಿಯರೆನ್ಸ್ ಬಂತು. ಈಗ ಟೆಂಡರ್ ಕ್ಲಿಯರೆನ್ಸ್ ಬಂತ ಈಗ ERC ಅಂತ ಒಂದಿದೆ, ಒಂದು ಕಮಿಟಿ ಇರ್ತದೆ, ಎಸ್ಟಿಮೇಟ್ ಕಮಿಟಿ ಅಂತ, ಎಸ್ಟಿಮೇಟ್ ರಿವ್ಯೂ ಕಮಿಟಿ ಅಂತ. ಯಾಕಂದ್ರೆ ಇಷ್ಟು ಜನ ಒಂದು 7-9 ವರ್ಷ ಆಗೋಯ್ತು ಆಗಲೇ. ಅವಾಗ 564 ಆಗಿತ್ತು.
ಈಗಿನ ಎಷ್ಟಾಗಿದೆ ಈಗ ಪ್ರೆಸೆಂಟ್ ಪ್ರಕಾರ? ಈಗ ನೆಟ್ವರ್ಕ್ 378 ಇದ್ದು 500 ಸುಮಾರು 200-300 ಕೋಟಿ ಜಾಸ್ತಿ ಆಗಿದೆ. ಆದ್ದರಿಂದ ಏನಾಯ್ತು, ಈಗ ಫಸ್ಟ್ ಏನು ಮಾಡಿದಾರೋ ನೆಟ್ವರ್ಕು ಅದನ್ನು ಮುಗಿಸ್ಕೊಡ್ಬೇಕು, ಹುಡುಗಿದ್ದು ಆಮೇಲೆ ಮುಗಿಸ್ಬೇಕು ಅಂತ ಒಂದು ಮಾಡಿ ಈಗ ERC ಒಳಗೆ ಕಂಪ್ಲೀಟ್ ಆಯಿತು. ಈಗ ಟೆಂಡರ್ ಕರೀತಾ ಇದ್ದೀವಿ. ಯಾವ ಕರಿಬೋದು ಅಂದಾಜು? ಒಂದು ತಿಂಗಳೊಳಗೆ ನಾವು ಟೆಂಡರ್ ಕರೀತಾ ಇದ್ವಿ. ಯಾವುದು ವಿರುದ್ಧ ರೀತಿ ಅದು ಟೆಂಡರ್ ಕರೆದು ಆಲ್ಮೋಸ್ಟ್ ಆಲು ಒಂದು ವರ್ಷದೊಳಗೆ ನಾನು ಒಂದೂವರೆ ವರ್ಷ ಆಗ್ಬೋದಾ? ಒಂದು 3 months ಬೇಕು ಸರ್ ಗ್ರೌಂಡ್ ಆಗಿ ಸರ್ ಆರ್ಡರ್ ಕೊಡೋಕ್ಕೆ. ಒಟ್ಟು ಒಂದು ವರ್ಷದಲ್ಲಿ ಯಾಕಂದ್ರೆ ಭೂಸ್ವಾಧೀನ ಪ್ರಕ್ರಿಯೆ ಎಲ್ಲ ಹಂತದಲ್ಲಿ ನಾವು ಎಲ್ಲ ಭೂಸ್ವಾಧೀನ ಏನಿದೆ ಎಲ್ಲರಿಗೂ ರೊಕ್ಕ ಕೊಡಿಸ್ಬಿಡಿ. ನಮ್ಗೆ ಗೊತ್ತಿಲ್ಲ, ವೀರಭದ್ರ ಇವರ ನೀರಾವರಿ ಸಂಬಂಧಪಟ್ಟಂತ ಏನೇನು ಭೂಮಿ ನಾವು ಸ್ವಾಧೀನ ಪಡಿಸ್ಕೊಂಡಿದ್ದೋ ರೈತರ ಹತ್ರ ಅದು ನಾವೆಲ್ಲ ರೊಕ್ಕ ನಾವು ಕೊಟ್ಬಿಡ್ವಿ. ಅಕಸ್ಮಾತ್ ಬಿಟ್ಟು ಹೋಗಿದ್ರೆ ನಿಮ್ಮ ಕಡೆ ರೈತರ ಕಡೆ ಯಾರು ನಮ್ಗೆ ಬಂದಿಲ್ಲ ಅಂತ ಬಂದ್ರೆ ಬನ್ನಿ, ಇಮಿಡಿಯೇಟ್ ರೊಕ್ಕ ನಾವು ಸ್ಟಾಕ್ ಮಾಡಿದ್ವಿ ಕೊಡಿಸ್ಕೊಡ್ತೀವಿ. ಯಾಕಂದ್ರೆ ನಿಮಗೂ ಯಾಕಂದ್ರೆ ನಾವೆಲ್ಲ ಲಿಸ್ಟ್ ಐತೆ ನಮ್ಮ ಹತ್ರ, ಸುಮ್ಮನೆ ಅವರು ಒಬ್ಬರೇ ಲಿಸ್ಟ್ ಪ್ರಕಾರ ನಾವೆಲ್ಲ ರೈತರ ಕರೆದು ರೊಕ್ಕ ಎಲ್ಲ ಸೆಟ್ಲ್ ಮಾಡ್ವಿ. ಏನಪ್ಪ ನೆಟ್ವರ್ಕ್ ಕಾಮಗಾರಿ ಕಂಪ್ಲೀಟ್ ಆಗಿದೆ, ಕಂಪ್ಲೀಟ್ ಆಗಿಬಿಟ್ಟಿದೆ. ಆದ್ರಿಂದ ಇನ್ನು ಒಂದು ವರ್ಷದೊಳಗೆ ಹೊಸದಾಗಿ ಟೆಂಡರ್ ಕರೆದು ನಾವು ಶುರು ಮಾಡ್ತೀವಿ. ನಾವೇನೇ ಸುಮ್ಮನೆ ಕೂತಿಲ್ಲ. ಸರ್ಕಾರದಾಗೆ ಬಂದು ಅಂತ ನೀವು ರೈತರ ಪಾಪ ನೀವು ಸತ್ಯಾಗ್ರಹ ಮಾಡ್ತಾ ಇದ್ರೆ ನಿಮ್ಮ ಅದು ಇದರ ಡೆಮಾಕ್ರಸಿ ಒಳಗೆ ನೀವು ಸತ್ಯಾಗ್ರಹ ಮಾಡಲೇಬೇಕಂತ ಮಾಡ್ತಾ ಇದ್ರಿ, ಮಾಡ್ರಿ. ಮಾಡಿದ ಕೂಡ ನಿಮಗೆ ಮಾಹಿತಿ ಸತ್ಯಾಗ್ರಹ ಮಾಡ್ತಾರಲ್ಲ, ಆದರೆ ನಾವು ಸುಮ್ಮನೆ ಕೂತಿಲ್ಲ, ಸರ್ಕಾರದವರು ಕೂಡ ಮಾಡ್ತಾ ಇದ್ದೀವಿ. ಇಷ್ಟು ಬೇಗ ಯಾಕೆ ಅಂತಂದ್ರೆ ಈ BJP ಸರ್ಕಾರ 5 ವರ್ಷ ಆಯಿತು, ಅವಾಗ ಮಾಡಿ ಮುಗಿಸ್ಬಿಡು ಆಯಿತು. ನಮ್ಗೆ ಟೋಟಲ್ 564 ಕೊಟ್ಟಾಗ ಎಷ್ಟು ಕೊಟ್ಟಿದ್ವಿ ನಾವು ಅವ್ರಿಗೆ? ಅಲ್ಲಲ್ಲ 133 ಕೋಟಿ ಖರೀದಿಯಾಗಿದೆ. ಅದಲ್ಲಪ್ಪ, 544 ಕೋಟಿ ಕೊಟ್ಟಾಗ ಎಷ್ಟು ಟೈಮ್ ಲಿಮಿಟ್ ಇತ್ತು ಅವ್ರಿಗೆ? 24 months ಸರ್. 24 ಗಂಟೆಯೊಳಗೆ ಮುಗಿಸ್ಬೇಕು ಅಂತ ಇತ್ತು. ಈಗಾಗಲೇ 9 ವರ್ಷ ಆಯ್ತು. ಈಗ ಯಾವ ಇಸ್ವಿ ಅಂತ ಅನ್ನೋದು 15 17ರಿಂದ 18 19 21 ಇಟ್ಕೊಳ್ಳಿ, 26 9 ವರ್ಷ ಆಯ್ತು. 9 ವರ್ಷ ಆಯ್ತು. 9 ವರ್ಷ ಆಯ್ತು. 9 ವರ್ಷ 2 ವರ್ಷ ಬಿಟ್ಬಿಡ್ರಿ, ಅಷ್ಟ ಕಂಪ್ಲೀಟ್ ಮಾಡಬೇಕು. ಮಾಡಲಿಲ್ಲ ಅಂತ ಅದು ಸೇರಿಸ್ಕೋಬೇಕು. 9 ವರ್ಷ ಆಯಿತು, ಮಾಡಲಿಲ್ಲ. ನಾವು ಯಾವ ಥರ ಮಾಡಬೇಕು ಅಂತ ನಾವು ಕೊಟ್ಟಿವಿ. 9 ವರ್ಷ ಮಾಡಿದ್ರೆ 5 ವರ್ಷ BJP ಸರ್ಕಾರ ಆಯಿತು. ನಮ್ಗಲ್ಲಿ ನಾನು ವೀರಭದ್ರ ಮಾಡಿ ಒಂದೇ ತಿಂಗಳು ನಾನು ಸೋತ್ಬಿಟ್ಟೆ. ಅವಾಗ 7 ವರ್ಷ 5 ವರ್ಷ ಕೂಡ BJP ಸರ್ಕಾರ ಏನ್ರಿ ಕರೆಕ್ಟಾ? 5 ವರ್ಷ ಏನು ಪ್ರಗತಿ ಆಗಲಿಲ್ಲ. ಇನ್ನು ಬಂದ ಮೇಲೆ ನಾವು ಟೆಂಡರ್ಗೆ ಅವ್ರಿಗೆ 2 ವರ್ಷ ಮತ್ತೆ ಟೈಮ್ ಕೊಟ್ಟು ನೋಟಿಸ್ ಕೊಟ್ಟು ERC ಒಳಗೆ ರೆಡಿ ಮಾಡಿಕೊಂಡು ಈಗ ನಾವು ಹೊಸ ಟೆಂಡರ್ ಕರೆಯೋಕ್ಕೆ ನಾವು ಮಾಡಿದ್ದೀವಿ. ಅದು ಮಾಡ್ತಾ ಇದೀವಿ. ಒಂದು ತಿಂಗಳ ಟೆಂಡರ್ ಫೈನಲೈಸ್ ಮಾಡ್ತಾ ಇದೀವಿ. ಅದನ್ನು ತಮ್ಮ ರೈತರ ಗಮನಕ್ಕೆ ತರ್ತಾ ಇದ್ದೀವಿ. ನಿಮಗೆ ಅಕಸ್ಮಾತ್ ಲ್ಯಾಂಡ್ ಅಕ್ವಿಷನ್ಗೆ ಯಾರು ರೈತರಿಗೆ ದುಡ್ಡು ಕೊಟ್ಟಿಲ್ಲ ಸರ್ ಹಾಗೆ ಹೇಗೆ ಅಂತಂದ್ರೆ ಕರ್ಕೊಂಬಂದು ಇಮ್ಮಿಡಿಯೇಟ್ ದುಡ್ಡು ನಾವು ಕೊಡ್ಸಕ್ಕೆ ರೆಡಿ ಇದ್ವಿ. ಆಯಿತಾ? ಅದನ್ನು ಒಂದು ವರ್ಷ ಟೆಂಡರ್ ಕರೆದಾದ್ಮೇಲೆ 1 ವರ್ಷಕ್ಕೆ ವೀರಭದ್ರ ಇತ್ಯಾದಿ ನಮಗೆ ಈಗ ಯಾವಾಗ ನಮಗೆ 2028 ಅಲ್ಲ ಚುನಾವಣೆ ಇರೋದು 2028ಕ್ಕೆ. ಇದು 27 ಡಿಸೆಂಬರ್ಗೆ ನಾವು ಕಂಪ್ಲೀಟ್ ವೀರಭದ್ರ ಮಾಡ್ತೀವಿ. ಅದು ಮಾತು ಕೊಟ್ಟಿದ್ವಿ, ಇದ್ರ ಪ್ರಕಾರ ನಡ್ಕೊತೀವಿ. ನಮ್ಮ ಸರ್ಕಾರಕ್ಕೆ ಅದು ರೊಕ್ಕ ಏನು ಅಲೋಕೇಶನ್ ಏನಿದೆ ಇದ್ದೇ ಇದೆ. ಅದೇನು ಬೇರೆ ಏನು ಕೆಲಸ ಮಾಡಿಲ್ಲ. ಅಡಿಷನಲ್ ಏನು 230 ಕೋಟಿ ಅಂದರೆ ಸೆಕೆಂಡ್ ಲ್ಯಾಂಡ್ ಅಂತ ತೊಗೊಂಡು ಈಗ ಆಗಿದ ತಕ್ಷಣ ಅದು ಬಿಡುಗಡೆ ಮಾಡ್ತೀವಿ, ಅದು ಕಂಪ್ಲೀಟ್ ಆಗ್ತದೆ. ಒಟ್ಟು 700 ಹತ್ರ ಆಗ್ಬಿಡ್ತದೆ. ಟೋಟಲ್ 544 ಕೋಟಿ ಇದ್ದಿದ್ದು ಸುಮಾರು 700 ಕೋಟಿ ಆಗ್ತದೆ. 500 ಕೋಟಿ ಅಂತ ನಮ್ಮ ಹತ್ರ ಇದ್ದೇ ಇದೆ. ಇನ್ನು 200 ಕೋಟಿ ಏನೇ ಎಕ್ಸ್ಟ್ರಾ ಇದೆ ಅದನ್ನ ಹಣ ಬಿಡುಗಡೆ ಮಾಡ್ತಾರೆ, ಮೀಟಿಂಗ್ ಹೇಳಿದ್ರೆ ಮಾಡಿಕೊಡ್ತಾರೆ. ಇದು ವೀರಭದ್ರ ಕತೆ. ಇದು ಈಗ ಸಾಲ ಬರ ಲಿಫ್ಟ್ ಇರಿಗೇಷನ್